ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುದ್ದಿ5 ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನಮ್ಮ ರಾಜ್ಯದ ರೈತರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಮುಖ್ಯವಾದ ಮಾಹಿತಿಗಳು ಬಂದಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ. ನೀವು ಕೂಡ ರೈತರಾಗಿದ್ರೆ PM ಕಿಸಾನ್ ಸಮ್ಮಾನ್ ಬಗ್ಗೆ ಬಂದಿರೋ ಮುಖ್ಯವಾದ ಮಾಹಿತಿ ನಿಮ್ಮ ಹತ್ತಿರ ಬ್ಯಾಂಕ್ ಖಾತೆ ಇದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್. ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಕೂಡ ರೈತರಾಗಿದ್ದು ಇದುವರೆಗೂ ಇರೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ. ಮುಂದೆ ನಾವು ಹಾಕುವೆಲ್ಲ ಹೊಸ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡಬಹುದು ಫ್ರೆಂಡ್ಸ್. ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಬನ್ನಿ ಗೆಳೆಯರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಹೊಸ ಹೊಸ ಯೋಜನೆಗಳನ್ನು ಈಗಾಗಲೇ ನಮ್ಮ ರಾಜ್ಯದ ರೈತರಿಗೆ ನೀಡ್ತಾ ಬಂದಿದೆ. ನಾವು ಕೂಡ ನಮ್ಮ ಚಾನೆಲ್ನ ಮೂಲಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬರ್ತಾ ಇರುವ ರೈತ ಪರ ಯೋಜನೆಗಳನ್ನ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ನಾವು ಫ್ರೀಯಾಗಿ ವಿಡಿಯೋ ಮೂಲಕ ತಲುಪಿಸುತ್ತೇವೆ. ಹಾಗಾಗಿ ನಮ್ಮ ಚಾನೆಲ್ನ ನೀವು ಈಗಲೇ ಶೀಘ್ರವೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಗೆಳೆಯರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ಹೊಸ ಹೊಸ ಯೋಜನೆಗಳಲ್ಲಿ ಈಗಾಗಲೇ ನಮ್ಮ ರಾಜ್ಯದ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಲಾಭವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಹಲವಾರು ಯೋಜನೆಗಳಲ್ಲಿ ರೈತರ ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ರೈತರ ಒಂದು ಮುಖ್ಯವಾದ ಯೋಜನೆ ಅಂತ ಹೇಳಬಹುದು. ಈ ಮೂಲಕ ಕೇಂದ್ರ ಸರ್ಕಾರ 6,000 ರೂಪಾಯಿಗಳನ್ನ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಕೂಡ ಮಾಡ್ತಾ ಇದೆ. ನೀವು ಕೂಡ ಈ ಒಂದು ಯೋಜನೆಯಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟ್ ಅಲ್ಲಿ ತಪ್ಪದೆ ಎಸ್ ಅಂತ ಒಂದು ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್. ಇದೇ ಕುರಿತಂತೆ PM ಕಿಸಾನ್ ಸಮ್ಮಾನ್ ಯೋಜನೆಯಿಂದ 22 ಕಂತುಗಳು ಅಂದ್ರೆ ಒಟ್ಟು 44,000 ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ ಈಗಾಗಲೇ ರೈತರ ಖಾತೆಗೆ ಜಮೆ ಕೂಡ ಮಾಡಿದೆ. ಹೌದು ಫ್ರೆಂಡ್ಸ್, ಇವಾಗ ಇದೇ ಕುರಿತಂತೆ PM ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣಕ್ಕಾಗಿ ಕಾಯುತ್ತಿರುವವರಿಗೆ ರೈತರಿಗೆ ಇವಾಗ ಕೇಂದ್ರ ಸರ್ಕಾರದಿಂದಲೇ ಇವಾಗ ಮಹತ್ವದ ಮಾಹಿತಿ ಇವಾಗ ಇಲ್ಲಿ ಲಭ್ಯವಾಗಿದೆ. ಹೌದು ಫ್ರೆಂಡ್ಸ್, ನಮ್ಮ ದೇಶದಾದ್ಯಂತ ಅರ್ಹ ಫಲಾನುಭವಿಗಳ ಒಂದು ಬ್ಯಾಂಕ್ ಖಾತೆಗಳಿಗೆ ಮುಂದಿನ 2,000 ರೂಪಾಯಿಗಳನ್ನ ಒಂದು ಹಣವನ್ನ ಶೀಘ್ರದಲ್ಲೇ ಜಮೆ ಮಾಡಲು ಸಿದ್ಧತೆ ಕೂಡ ಇಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಹೌದು ಫ್ರೆಂಡ್ಸ್, ಮಳೆಗಾಲ ಆರಂಭವಾಗುತ್ತಿರುವ ಒಂದು ಹಿನ್ನೆಲೆಯಲ್ಲಿ ರೈತರು ತಮ್ಮ ಒಂದು ಕೃಷಿ ಚಟುವಟಿಕೆಗಳಿಗೆ ಸಜ್ಜಾಗುತ್ತಿದ್ದಾರೆ. ಬಿತ್ತನೆ ಹಾಗೂ ಇತರೆ ಒಂದು ಕೃಷಿ ವೆಚ್ಚಗಳಿಗೆ ನೆರವಾಗುವ ಉದ್ದೇಶದಿಂದ ಕೇಂದ್ರ ಸರ್ಕಾರ PM ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನ ಮುಂಗಡವಾಗಿ ಇವಾಗ ರೈತರಿಗೆ ಬಿಡುಗಡೆ ಮಾಡುವ ಒಂದು ಸಾಧ್ಯತೆಯಲ್ಲಿ ಕಂಡು ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಈಗಾಗಲೇ ಮಳೆಗಾಲ ಒಂದು ಆರಂಭವಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಒಂದು ರೈತರು ತಮ್ಮ ಒಂದು ಕೃಷಿಯ ಒಂದು ಚಟುವಟಿಕೆಗಳನ್ನ ಚುರುಕು ಮಾಡ್ತಾ ಇದ್ದಾರೆ. ಬಿತ್ತನೆಯಿಂದ ಹಿಡಿದು ಎಲ್ಲ ಒಂದು ಇತರೆ ಒಂದು ಕೃಷಿ ವೆಚ್ಚಗಳಿಗೆ ನೆರವಾಗುವ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಬಾರಿ ಈ ಒಂದು ಹಣ ಮುಂಗಡವಾಗಿ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಮಾಡುವ ಒಂದು ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಯೋಜನೆಯಡಿ ಈಗಾಗಲೇ 22 ಕಂತುಗಳು ಈಗಾಗಲೇ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ತಲುಪಿದೆ. PM ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ಶೀಘ್ರವೇ 23ನೇ ಕಂತು ಕೂಡ ಇವಾಗ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಅಂದ್ರೆ ಅರ್ಹ ಒಂದು ಫಲಾನುಭವಿಗಳ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದು ತಲುಪುತ್ತೆ ಅಂತಾನೆ ಹೇಳಬಹುದು. ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರ ಮುಂದಿನ ತಿಂಗಳಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು ಅರ್ಹ ಫಲಾನುಭವಿಗಳ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡುವ ಸಾಧ್ಯತೆ ಇದೆ. ಹೌದು ಫ್ರೆಂಡ್ಸ್, ಇದರಿಂದ ಲಕ್ಷಾಂತರ ರೈತರಿಗೆ ಕೃಷಿ ಚಟುವಟಿಕೆಗಳ ಒಂದು ಆರಂಭದಲ್ಲಿ ಆರ್ಥಿಕ ನೆರವು ಸಿಗುತ್ತೆ ಅಂತಾನೆ ಹೇಳಬಹುದು. ಆದರೆ ಈ ಬಾರಿ ಒಂದು ಹಣವನ್ನ ಪಡೆಯಲು ಹಲವಾರು ಒಂದು ಕಂಡೀಷನ್ಗಳನ್ನು ಕೂಡ ಇಲ್ಲಿ ಕೇಂದ್ರ ಸರ್ಕಾರ ನೀಡಿದೆ. ಹೌದು ಫ್ರೆಂಡ್ಸ್, ಈ KYC ಮಾಡದೇ ಇರುವ ಒಂದು ರೈತರಿಗೆ ಈ ಒಂದು ಕಂತು ಸಿಗೋದಿಲ್ಲ. ಹೌದು ಫ್ರೆಂಡ್ಸ್, ನೀವು ಕೂಡ ಏನಾದರೂ ಹಣವನ್ನಾದರೂ ನೀವು ಪಡೆಯಲು ಬೇಕಂದ್ರೆ ಈ KYC ಪೂರ್ಣಗೊಳಿಸುವುದು ಇವಾಗ ಕಡ್ಡಾಯವಾಗಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಈ KYC ಪೂರ್ಣಗೊಳಿಸಿದ ಒಂದು ರೈತರ ಖಾತೆಗಳಿಗೆ ಹಣ ಜಮೆ ಆಗೋದಿಲ್ಲ. ಹೌದು ಫ್ರೆಂಡ್ಸ್, ಒಂದು ವೇಳೆ ಈ KYC ಇದುವರೆಗೆ ಏನಾದರೂ ನೀವು ಪೂರ್ಣಗೊಳಿಸಿಲ್ಲ ಅಂದ್ರೆ ಶೀಘ್ರವೇ ನೀವು ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಈ KYC ಮಾಡಲು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಹಾಗೂ ಅಗತ್ಯ ದಾಖಲೆಗಳೊಂದಿಗೆ ಯಾವುದೇ ನಿಮ್ಮ ಹತ್ತಿರದ ಕರ್ನಾಟಕ 1, ಗ್ರಾಮ 1 ಅಥವಾ CSC ಕೇಂದ್ರಗಳಿಗೆ ನೀವು ಭೇಟಿ ಕೂಡ ನೀಡಬಹುದು. ಹೌದು ಫ್ರೆಂಡ್ಸ್, ಈ ಒಂದು ಅಗತ್ಯ ದಾಖಲೆಗಳೊಂದಿಗೆ ನೀವು ನಿಮ್ಮ ಒಂದು ಸಮೀಪದ ಕಾಮನ್ ಸರ್ವಿಸ್ ಸೆಂಟರ್ಗೆ ಭೇಟಿಯನ್ನು ನೀಡಬಹುದು. ಇದಲ್ಲದೆ PM ಕಿಸಾನ್ಸ್ ಎನ್ನುವ ಒಂದು ಅಧಿಕೃತ ವೆಬ್ಸೈಟ್ನ ಮೂಲಕ ಅಥವಾ ಒಂದು ಮೊಬೈಲ್ ಆ್ಯಪ್ನ ಬಳಸುವ ಮೂಲಕ ಕೂಡ ನೀವು ಆನ್ಲೈನ್ನಲ್ಲಿ ಈ ಒಂದು ಪ್ರಕ್ರಿಯೆ ಪೂರ್ಣಗೊಳಿಸಿಕೊಳ್ಳಬಹುದು. ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ ಬರುವ ಒಂದು OTP ಅನ್ನು ನೀವು ಹಾಕಿದ ಬಳಿಕ ನಿಮ್ಮ ಒಂದು ಈ KYC ಪೂರ್ಣಗೊಳಿಸುತ್ತೆ. ಇನ್ನು PM ಕಿಸಾನ್ ಸಮ್ಮಾನ್ ಯೋಜನೆಗೆ ಇದುವರೆಗೂ ನೋಂದಣಿ ಮಾಡಿಸದ ಅರ್ಹ ರೈತರು ಶೀಘ್ರವೇ ಈ ಒಂದು ಅಧಿಕೃತ ಪೋರ್ಟಲ್ನ ಮೂಲಕವೇ ಅರ್ಜಿಯನ್ನು ಸಲ್ಲಿಸಿ ಯೋಜನೆಯ ಪ್ರಯೋಜನವನ್ನು ಕೂಡ ಪಡೆದುಕೊಳ್ಳಬಹುದೆಂದು ಕೂಡ ಈಗಾಗಲೇ ಅಧಿಕಾರಿಗಳು ತಿಳಿಸಿದ್ದಾರೆ. ಹೌದು ಫ್ರೆಂಡ್ಸ್, ನೀವೇನಾದರೂ ಅರ್ಹ ರೈತರಾಗಿದ್ರೆ ಇದುವರೆಗೂ ಯಾವುದೇ ಒಂದು PM ಕಿಸಾನ್ ಸಮ್ಮಾನ್ ಯೋಜನೆಯಿಂದ ನೀವು ಹಣವನ್ನು ಪಡೆದುಕೊಂಡಿಲ್ಲ ಅಂದ್ರೆ ಮತ್ತು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದ್ರೆ ನೀವು ಅಧಿಕೃತ ಒಂದು ಪೋರ್ಟಲ್ನ ಮೂಲಕವೇ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಈ ಒಂದು ಯೋಜನೆಯ ಒಂದು ಲಾಭವನ್ನು ಕೂಡ ಪಡೆದುಕೊಳ್ಳಬಹುದು ಎಂದು ಕೂಡ ಈಗಾಗಲೇ ಕೇಂದ್ರದ ಅಧಿಕಾರಿಗಳು ತಿಳಿಸಿದ್ದಾರೆ. ಗೆಳೆಯರೆ, ಈ ಒಂದು ಯೋಜನೆ ಕುರಿತಂತೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ, ಬೇರೆ ರೈತರು ಕೂಡ ಮಾಹಿತಿ ಸಿಗುತ್ತೆ. ಎಷ್ಟು ಕಂತುಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿದೆ ಮತ್ತು ಈ ಒಂದು ಹಣ ನಿಮ್ಮ ಖಾತೆಗೆ ಬಂದಿದೆ ಅಥವಾ ಬಂದಿಲ್ಲೋ, ಎಸ್ ಅಥವಾ ನೋವಿನ ಮೂಲಕ ಕೂಡ ನೀವು ನಮಗೆ ಕಂಪ್ಲೀಟ್ ಆದ ಒಂದು ಕಮೆಂಟ್ ಕೂಡ ಮಾಡಬಹುದು. ಹಾಗಾಗಿ ತಪ್ಪದೆ ಒಂದು ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇದೇ ರೀತಿ ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದಿಂದ ಇಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಫ್ರೆಂಡ್ಸ್. ಹೌದು ಗೆಳೆಯರೆ, ರೈತರ ಆದಾಯ ಮತ್ತು ಅವರ ಒಂದು ರಕ್ಷಣೆ, ನೈಸರ್ಗಿಕ ಒಂದು ವಿಕೋಪಗಳಿಂದ ಉಂಟಾಗುವ ಬೆಳೆ ನಷ್ಟವನ್ನು ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಹಲವಾರು ಒಂದು ಕಲ್ಯಾಣ ಒಂದು ಯೋಜನೆಗಳನ್ನು ಕೂಡ ಇಲ್ಲಿ ನೀಡ್ತಾ ಬಂದಿದೆ. ಹೌದು ಫ್ರೆಂಡ್ಸ್, ಅವುಗಳಲ್ಲಿ ರೈತರಿಗೆ ಮತ್ತೊಂದು ಯೋಜನೆ ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೂಡ ಇಲ್ಲಿ ರೈತರಿಗೆ ಮುಖ್ಯವಾದ ಯೋಜನೆ ಅಂತಾನೆ ಹೇಳಬಹುದು. ರೈತರು ಕಡಿಮೆ ಒಂದು ಪ್ರೀಮಿಯಂ ಅನ್ನು ಪಾವತಿ ಮಾಡಿ ತಮ್ಮ ಒಂದು ಬೆಳೆಗಳಿಗೆ ವಿಮೆಯನ್ನ ಇಲ್ಲಿ ಮಾಡಿಸಿಕೊಳ್ಳಬಹುದು. ಹೌದು ಫ್ರೆಂಡ್ಸ್, ಇದು ಇನ್ಶೂರೆನ್ಸ್ ಅಂತಾನೆ ಹೇಳಬಹುದು. ಬೆಳೆ ಹಾನಿಯಾದಲ್ಲಿ ಸರ್ಕಾರದಿಂದ ರಾಜ್ಯದ ರೈತರಿಗೆ ಮತ್ತು ನಮ್ಮ ದೇಶದ ರೈತರಿಗೆ ಈ ಒಂದು ಪರಿಹಾರ ಕೂಡ ಇಲ್ಲಿ ಕೇಂದ್ರ ಸರ್ಕಾರ ನೀಡ್ತಾ ಇದೆ.
ಹೌದು ಫ್ರೆಂಡ್ಸ್, ಯಾವುದೇ ಒಂದು ಬೆಳೆ ಹಾನಿಯಾದಲ್ಲಿ ಸರ್ಕಾರದ ನೆರವಿನಿಂದ ಪರಿಹಾರ ಪಡೆಯುವ ಅವಕಾಶವನ್ನ ಈ ಒಂದು ಯೋಜನೆ ನಮ್ಮ ರಾಜ್ಯದ ರೈತರಿಗೆ ನೀಡಿದೆ. ಕೇಂದ್ರ ಸರ್ಕಾರ 2016ರಲ್ಲಿ ಈ ಒಂದು ಯೋಜನೆಯನ್ನು ಕೂಡ ಆರಂಭಿಸಿದ್ದು ನಮ್ಮ ದೇಶದಲ್ಲಿ ಲಕ್ಷಾಂತರ ರೈತರು ಈಗಾಗಲೇ ಇದರ ಒಂದು ಪ್ರಯೋಜನವನ್ನು ಕೂಡ ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಮಳೆ, ಪ್ರವಾಹ, ಬರ ಮತ್ತು ಬಿರುಗಾಳಿ ಸೇರಿದಂತೆ ಹಲವಾರು ಒಂದು ವಿವಿಧ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ಒಂದು ಬೆಳೆ ನಷ್ಟ ಈಗ ಈ ಒಂದು ಯೋಜನೆಗೆ ಪರಿಹಾರ ಕೊಡಲಿ ರೈತರಿಗೆ ನೀಡುತ್ತೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್. ಇಲ್ಲಿ ಮುಖ್ಯವಾಗಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ವಿಶೇಷತೆ ಎಲ್ಲ ರೈತರಿಗೆ ಒಂದು ಸಿಗುವ ದೊಡ್ಡ ಲಾಭ ಅಂತಾನೆ ಹೇಳಬಹುದು. ಹೌದು ಫ್ರೆಂಡ್ಸ್, ಈ ಒಂದು ಯೋಜನೆಯಲ್ಲಿ ಅತಿ ಕಡಿಮೆ ಮೊತ್ತದ ಒಂದು ಪ್ರೀಮಿಯಂ ಅನ್ನು ಪಾವತಿಸಿದರೆ ಸಾಕು, ಉಳಿದ ಮೊತ್ತವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಭರಿಸುತ್ತೆ ರೈತರ ಹೆಸರಿನಲ್ಲಿ. ಹೌದು ಫ್ರೆಂಡ್ಸ್, ಈ ಒಂದು ಯೋಜನೆಯಲ್ಲಿ ರೈತರು ಪಾವತಿಸಬೇಕಾದ ಒಂದು ಪ್ರೀಮಿಯಂ ಯಾವ ರೀತಿ ಇದೆ ಅಂದ್ರೆ, ಖಾರಿಫ್ ಬೆಳೆಗಳಿಗೆ ಕೇವಲ 2% ಮಾತ್ರ, ಅಂದ್ರೆ 2% ಹಣ, ಮತ್ತು ಎಲ್ಲ ಒಂದು ರಬಿ ಬೆಳೆಗಳಿಗೆ 1.5% ಹಣವನ್ನು ಕೂಡ ಇಲ್ಲಿ ತುಂಬಬೇಕಾಗುತ್ತೆ. ಮತ್ತು ನೀವೇನಾದರೂ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳನ್ನ ಬೆಳೆದಿದ್ರೆ 5% ಹಣವನ್ನು ನೀವು ಇಲ್ಲಿ ತುಂಬಬೇಕು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರಬಹುದು ಈ ಒಂದು ಯೋಜನೆಯ ಒಂದು ಹಣ ಯಾವ ರೀತಿಯಾಗಿ ರೈತರು ಈ ಒಂದು ಪ್ರೀಮಿಯಂ ಅನ್ನ ರೈತರು ಯಾವ ರೀತಿಯಾಗಿ ತುಂಬಬೇಕಂದ್ರೆ, ಖಾರಿಫ್ ಬೆಳೆಗಳಿಗೆ 2%, ರಬಿ ಬೆಳೆಗಳಿಗೆ 1.5% ಮತ್ತು ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳಿಗೆ 5% ಒಂದು ಪ್ರೀಮಿಯಂ ತುಂಬಿದರೆ ಸಾಕು, ಉಳಿದ ಮೊತ್ತವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭರಿಸುತ್ತೆ. ಉಳಿದ ಪ್ರೀಮಿಯಂ ಮೊತ್ತ ಸರ್ಕಾರವೇ ಭರಿಸುವುದರಿಂದ ರೈತರಿಗೆ ಒಂದು ಆರ್ಥಿಕ ಹೊರೆಯಲ್ಲಿ ಕಡಿಮೆ ಆಗುತ್ತೆ ಅಂತಾನೆ ಹೇಳಬಹುದು. ಹೌದು ಫ್ರೆಂಡ್ಸ್, ಈ ಒಂದು ಯೋಜನೆಯಲ್ಲಿ ಹಲವು ರೀತಿಯ ಒಂದು ನಷ್ಟಗಳಿಗೆ ಈಗಾಗಲೇ ವಿಮೆಯ ಒಂದು ಸೌಲಭ್ಯವಾಗಿ ನೀಡ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಪ್ರವಾಹ ಮತ್ತು ಬರಗಾಲ, ಬಿರುಗಾಳಿ, ಅತಿವೃಷ್ಟಿ ಮತ್ತು ಅಕಾಲಿಕ ಮಳೆ, ಕೀಟ ಮತ್ತು ರೋಗ ಬಾಧೆ, ಇತರೆ ಒಂದು ಯಾವುದೇ ಒಂದು ನೈಸರ್ಗಿಕ ವಿಕೋಪಗಳು. ಹೌದು ಫ್ರೆಂಡ್ಸ್, ಈ ರೀತಿಯಾಗಿ ನೀವೊಂದು ಹಣವನ್ನು ತುಂಬಿದ ಬಳಿಕ ಪ್ರವಾಹ ಮತ್ತು ಬರಗಾಲ, ಬಿರುಗಾಳಿ, ಅತಿವೃಷ್ಟಿ ಮತ್ತು ಅಕಾಲಿಕ ಮಳೆ, ಕೀಟ ಮತ್ತು ರೋಗ ಬಾಧೆ, ಇತರೆ ಯಾವುದೇ ಒಂದು ನೈಸರ್ಗಿಕ ವಿಕೋಪಗಳು ಉಂಟಾದಲ್ಲಿ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಈ ಒಂದು ಬೆಳೆ ವಿಮೆಯಲ್ಲಿ ಹಣ ಕೂಡ ಸಿಗುತ್ತೆ. ಹೌದು ಫ್ರೆಂಡ್ಸ್, ಇದಲ್ಲದೆ ಕೊಯ್ಲಿನ ನಂತರ ಹೊಲದಲ್ಲಿ ಒಣಗಿಸಲು ಇಟ್ಟಿರುವ ಒಂದು ಬೆಳೆಗೆ 14 ದಿನದ ಒಳಗೆ ಉಂಟಾಗುವ ಹಾನಿಗೂ ಕೂಡ ಈ ಒಂದು ವಿಮಾ ರಕ್ಷಣೆ ದೊರೆಯುತ್ತೆ ಅಂತಾನೆ ಹೇಳಬಹುದು. ಹೌದು ಫ್ರೆಂಡ್ಸ್, ಒಂದು ರೈತರಿಗೆ ಮುಖ್ಯವಾದ ಮಾಹಿತಿಯಾಗಿದೆ. ಕೊಯ್ಲು ಆದ ಬಳಿಕ ಹೊಲದಲ್ಲಿ ಒಣಗಿಸಲು ಇಟ್ಟಿರುವ ಬೆಳೆಗಳಿಗೆ 14 ದಿನದ ಒಳಗೆ ಯಾವುದೇ ಒಂದು ಹಾನಿ ಉಂಟಾದರೆ ಅವುಗಳು ಕೂಡ ಇಲ್ಲಿ ವಿಮಾ ರಕ್ಷಣೆ ದೊರೆಯುತ್ತೆ ಫ್ರೆಂಡ್ಸ್. ಈ ಒಂದು ಬೆಳೆ ಹಾನಿಯ ಮೌಲ್ಯಮಾಪನ ಪೂರ್ಣಗೊಂಡ ಬಳಿಕ ವಿಮಾ ಪರಿಹಾರ ಮೊತ್ತವನ್ನು ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲಾಗುತ್ತೆ. ಈ ಒಂದು ಯೋಜನೆಯಲ್ಲಿ ಅರ್ಹ ರೈತರಿಗೆ ನಷ್ಟದ ಪ್ರಮಾಣಕ್ಕೆ ಅನುಗುಣವಾಗಿ ಈ ಒಂದು ಪರಿಹಾರ ಕೂಡ ನೀಡುತ್ತಾರೆ. ಹೌದು ಫ್ರೆಂಡ್ಸ್, ಹವಾಮಾನ ವೈಪರೀತ್ಯದಿಂದಾಗಿ ರೈತರು ಪ್ರತಿ ವರ್ಷ ದೊಡ್ಡ ಪ್ರಮಾಣದ ಒಂದು ನಷ್ಟವನ್ನು ಕೂಡ ಇಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಬೆಳೆ ನಾಶವಾದಾಗ ರೈತರ ಹೂಡಿಕೆಯು ಅಪಾಯಕ್ಕೆ ಸಿಲುಕಿರುತ್ತೆ ಅಂತ ನಮಗೆಲ್ಲ ಗೊತ್ತಿದೆ ಫ್ರೆಂಡ್ಸ್. ಇಂಥ ಒಂದು ಸಂದರ್ಭದಲ್ಲಿ ಬೆಳೆ ವಿಮೆ ಯೋಜನೆ ಆರ್ಥಿಕ ಭದ್ರತೆಯನ್ನು ಇಲ್ಲಿ ರೈತರಿಗೆ ಒದಗಿಸುವುದರ ಜೊತೆಗೆ ಒಂದು ಉತ್ತಮ ಒಂದು ಅವಕಾಶವನ್ನು ಕೂಡ ಇಲ್ಲಿ ರೈತರಿಗೆ ನೀಡ್ತಾ ಇದೆ. ತಮ್ಮ ಒಂದು ಹಣವನ್ನು ಪಡೆದುಕೊಳ್ಳಲು ಯಾವುದೇ ಒಂದು ಹಣವನ್ನು ರೈತರು ಹೂಡಿಕೆ ಮಾಡಿದಾಗ ಒಂದು ಅಪಾಯ ಸಿಲುಕುತ್ತೆ ಅಂತಾನೆ ಹೇಳಬಹುದು, ಯಾವುದೇ ಒಂದು ನಷ್ಟವಾದಲ್ಲಿ. ಹಾಗಾಗಿ ಈ ಒಂದು ಯೋಜನೆ ಲಾಭವನ್ನು ಎಲ್ಲ ರೈತರು ಪಡೆದುಕೊಳ್ಳಬೇಕೆಂದು ಕೂಡ ಈಗಾಗಲೇ ಅಧಿಕಾರಿಗಳು ತಿಳಿಸಿದ್ದಾರೆ. ಅರ್ಹ ರೈತರು ತಮ್ಮ ಒಂದು ಬ್ಯಾಂಕ್ ಮತ್ತು ಸಹಕಾರಿ ಸಂಸ್ಥೆಗಳು, ಸಾಮಾನ್ಯ ಸೇವಾ ಕೇಂದ್ರಗಳು ಅಥವಾ ಅಧಿಕೃತ ವಿಮಾ ಸಂಸ್ಥೆಗಳ ಮೂಲಕವೇ ಈ ಒಂದು ಯೋಜನೆಗೆ ನೇರವಾಗಿ ನೋಂದಣಿ ಕೂಡ ಇಲ್ಲಿ ಮಾಡಿಕೊಳ್ಳಬಹುದು. ಹಲವಾರು ರಾಜ್ಯಗಳಲ್ಲಿ ರೈತರು ಸ್ವಯಂ ಪ್ರೇರಿತವಾಗಿ ಈ ಒಂದು ಯೋಜನೆಗೆ ಸೇರಲು ಅವಕಾಶವನ್ನು ಕೂಡ ನೀಡಿದ್ದಾರೆ ಫ್ರೆಂಡ್ಸ್. ಈ ಇಂಥ ಒಂದು ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ಒಂದು ಬೆಳೆ ನಷ್ಟ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ಆಸರೆಯಾಗುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೃಷಿ ಕ್ಷೇತ್ರದ ಪ್ರಮುಖ ಸುರಕ್ಷಾ ಯೋಜನೆಗಳಲ್ಲಿ ಒಂದಾಗಿದೆ ಅಂತಾನೆ ಹೇಳಬಹುದು. ಇನ್ನು ನೀವು ಕೂಡ ಇಂಥ ಒಂದು ಯೋಜನೆಗಳಲ್ಲಿ ಲಾಭವನ್ನು ಪಡೆದುಕೊಂಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮಗೆ ಕಮೆಂಟ್ ಅಲ್ಲಿ ತಪ್ಪದೆ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಒಂದು ಯೋಜನೆಗಳ ಬಗ್ಗೆ ನಿಮ್ಮ ಒಂದು ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಈ ಒಂದು ಯೋಜನೆಯಿಂದ ಲಾಭವನ್ನು ಪಡೆದುಕೊಂಡಿದ್ರೆ ನಿಮ್ಮ ಒಂದು ಅನಿಸಿಕೆಗಳಿಂದ ಬೇರೆ ರೈತರು ಕೂಡ ಇದೊಂದು ಮಾಹಿತಿ ಸಿಗುತ್ತೆ ಅಂತಾನೆ ಹೇಳಬಹುದು. ಹಾಗಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ವಾಟ್ಸ್ಆಪ್ನ ಮೂಲಕ ಶೇರ್ ಮಾಡಿ, ಅವರು ಕೂಡ ಈ ಒಂದು ಮುಖ್ಯವಾದ ಮಾಹಿತಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇಂಥದೇ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ.